ಸ್ನೇಹ ಕುಲಕರ್ಣಿ. ಜಮಖಂಡಿಯ ದೇಸಾಯಿ ಸರ್ಕಲ್ದಲ್ಲಿ ರೈತರು ಹೋರಾಟ ನಡೆಸಿದ್ದು, ಅದಕ್ಕೆ ಬೆಂಬಲವಾಗಿ ಎಬಿವಿಪಿ ಸಂಘಟನೆಯವರು, ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಆಟೋ ರಿಕ್ಷಾದ ಮಾಲಕರು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದು, ದೇಸಾಯಿ ಸರ್ಕಲ್ದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಘೋಷಣೆ ಕೂಗಿದ್ದಲ್ಲದೆ, ಪ್ರತಿಭಟನೆಯಲ್ಲಿ ಎಬಿವಿಪಿ ವಿದ್ಯಾರ್ಥಿನಿಯರಿಂದ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ತಹಶೀಲ್ದಾರರಾದ ಅನಿಲ್ ಬಡಿಗೇರ್ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಮುಂದಿನ ದಿನಮಾನದಲ್ಲಿ ರೈತರ ಭರವಸೆಗಳನ್ನು ಈಡೇರಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿಕೆ ನೀಡಿದ್ದಾರೆ. ಮೊದಲನೇದಾಗಿ ಇಲ್ಲಿ ಎಷ್ಟು ಜನ ಎಲ್ಲ ಭಾಗವಹಿಸಿದ್ರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದವನ್ನ ಹೇಳಕ್ ಇಷ್ಟಪಡ್ತೇನೆ. ನಾ ಯಾರ ರೈತನ ಮಗನೂ ಅಲ್ಲ, ಆದ್ರ ಒಂದು ಹೊತ್ತು ಊಟ ಹಾಕ್ತಾರೋ ಅಂದ್ರ ರೈತನ ನಾವು ಸ್ಮರಿಸ್ಬೇಕಾಗ್ತೈತಿ. ಅವರಿಂದನ ನಾವು ಬದುಕೇವಿ. ಅದಕ್ಕಾಗಿ ನಾ ಇಲ್ಲಿ ಮಾತಾಡಕ್ ಬಂದೇನಿ. ಈಗ ಅವರ ಒಂದು ದರ ನಿರ್ಧಾರ ಮಾಡಕ್ ಅವಕಾಶನ ಕೊಡುವಂತಾಗಿ ಸರ್ಕಾರ. ಯಾಕಂದ್ರ ಅವ್ರು ಭಿಕ್ಷೆ ಅಂದ್ರ ತಾವು ಮತ ಬೇಡುವಾಗ ಭಿಕ್ಷೆ ಹೆಂಗ್ ಬೇಡ್ತಾರಲ್ಲ, ಹಂಗ ನಾವು ಭಿಕ್ಷೆ ಬೇಡುವಂಗ ಅವ್ರು ಮಾಡಾಕತ್ತಾರ. ಅದಕ್ಕಾಗಿ ನೀವು ಮತ ಹಾಕುವಾಗ ವಿಚಾರ ಮಾಡಿ ಮತ ಹಾಕ್ರಿ ಅಂತ ನಾ ಕೇಳ್ಕೊತೀನು. ಇವ್ರ ಏನೇನ್ ಬೇಡಿಕೆಗಳನ್ನ ಇಟ್ಟಾರಲ್ಲ ಅದೆಲ್ಲ ಸರ್ಕಾರ ಈಡೇರಿಸ್ಲಿ ಅಂತ ಆಶೆ ಪಡ್ತೀನು. ಅಂದ್ರ ಊಟ ಮುಗಿದ ನಂತರ ಅನ್ನದಾತ ಸುಖಿ ಭವ ಎಂದರಂತೆ. ನೋಡ್ರಿ ದೊಡ್ಡ ಮಂದಿ ಹೆಂಗಂತಾರ, ಊಟ ಆದ ಮುಗಿದ ಮ್ಯಾಲ ಅನ್ನದಾತ ಸುಖಿ ಭವ ಅಂತಾರ. ಅವಂಗ ಬೆಳೆದ ಬೆಲೆಗೆ ರೈತಗ ಒಂದ ನಿರ್ದಿಷ್ಟ ಬೆಲೆ ಸಿಗೋಲಾಗೈತಿ. ಆ ಬೆಲೆ ಸಿಗ್ಲಾರ್ದಾಗ ಅವ ಹೆಂಗ್ ಸುಖಿ ಆಗಿರ್ತಾನ್ರಿ? ಅವ ಹೆಂಗ್ ಸುಖಿ ಆಗಿರ್ತಾನ? ರೈತ ಬೆಳೆದ ಬೆಲೆಗೆ ಒಂದ್ ನಿರ್ದಿಷ್ಟ ಬೆಲೆ ಸಿಕ್ಕಾಗ ಅವ ಸುಖಿ ಆಗಿರಕ್ ಸಾಧ್ಯ. ಅದು ಬಿಟ್ಟ ಊಟ ಆದ ನಂತರ ಅನ್ನದಾತ ಸುಖಿ ಭವ ಅದು ಮಾತಾಡೋದಲ್ರಿ, ಮಾಡಿ ತೋರಿಸ್ರಿ. ಇಲ್ಲಿ ಮೊದಲನೇದಾಗಿ ಎಲ್ಲರೂ ಸೇರಿದ್ದಕ್ಕ ಒಂದು ತುಂಬು ಹೃದಯದ ಧನ್ಯವಾದಗಳು. ಯಾಕಂದ್ರ ಎಲ್ಲರಿಗೆ ಬೆಂಬಲ ಕೊಡೋರು ಸಿಗ್ಬೋದು, ಆದ್ರೆ ರೈತರಿಗೆ ಬೆಂಬಲ ಕೊಡೋರು ಕೆಲವೊಂದಿಷ್ಟು ಜನ ಅಷ್ಟ ಬರ್ತಾರ. ಮೊದಲನೇದಾಗಿ ನಾವು ಈ ದೇಶದೊಳಗೆ ಕಷ್ಟಪಡೋರ್ನ ಇಬ್ಬರನ್ನ ನೋಡ್ತೀವಿ, ಸೈನಿಕರ ಮತ್ತ ರೈತರ. ಸೈನಿಕರಲ್ಲಿ ಬಿಸಿಲಾಗ 24 ತಾಸು ಬಿಸಿಲಾಗ ಚಳಿಯಲ್ಲಿ ಯಾವುದೇ ಒಂದು ಸಂದರ್ಭದೊಳಗ ನಾಡನ್ನ ಹೋರಾಟ ಮಾಡ್ಲಕ್ ಅಲ್ಲಿ ಕಾಯ್ತಾರು. ಇಲ್ಲಿ ರೈತರ ನಾಡನ್ನ ನಡೆಸಲಾಕ ಅವ್ರಿಗೆ ಬೆಳೆಯುವಂತಹ ಬೆಳೆ ಇರ್ಲಿಕ್ಕಂದ್ರ ಯಾರು ಊಟವನ್ನ ಮಾಡಕ್ ಆಗಂಗಿಲ್ಲ. ಸರ್ಕಾರಿ ನೌಕರರ ಅಸೆಂಬ್ಲಿ ಒಳಗ ಆಮೇಲೆ ಒಂದು ತಣ್ಣನೆಯ ಪ್ರದೇಶ ಒಳಗ ಕುತ್ಕೊಂಡವ್ರ ತಮ್ಮ ಕೆಲಸವನ್ನ ನಡೆಸ್ತಾರ. ಆದ್ರೆ ರೈತರು 24 ಗಂಟೆ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಿ ಸರ್ಕಾರದ ಮುಂದಿಟ್ರ ನೀವು ಸರ್ಕಾರದವ್ರು ಏನ್ ಹೇಳ್ತೀರಿ? ಇಷ್ಟು ದಿವಸ ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಇಷ್ಟು ದಿವಸ ಕೊಟ್ಟಿದ್ದ ಬೇಡ, ಈಗ ಕೊಡ್ರಿ ನಮಗ. ಕೇವಲ ಒಂದಿಷ್ಟು ಸರ್ಕಾರವನ್ನ ನಾವು ನೋಡ್ತೀವಿ. ಸರ್ಕಾರಿ ನೌಕರರ ಪ್ರತಿಭಟನೆ ಮತ್ತು ಮುಷ್ಕರವನ್ನ ಮಾಡ್ರ ಆಗಿಂದಾಗ ನೀವು ಶಾಂಕ್ಷನ್ ಅನ್ ಮಾಡ್ತೀರಿ. ರೈತ ಮಾಡ್ರ ಯಾಕೆ ಮಾಡುದಿಲ್ರಿ? ರೈತರು ಮಾಡ್ರ ಫಸ್ಟಿಗೆ ಮಾಡ್ಬೇಕು ನೀವು. ಯಾಕಂದ್ರೆ ಅವ್ರದಿಂತ್ರ ನಿಮ್ಮ ಸರ್ಕಾರ ನಡಿಲಾಕತ್ತೈತಿ. ಸರ್ಕಾರ ನಡೆಯೋದು ಹಸಿರು ಶಾಲ ಮತ್ತು ಬಿಳಿ ಅರಿಬಿ ತೊಟ್ಕೊಂಡಾರ ಏನು ಸಾಮಾನ್ಯದವ್ರ ತಿಳಿಬೇಡ್ರಿ. ನಮ್ ರೈತರ ನಿಂತುಕೊಂಡ ನಿಮ್ಮ ಸರ್ಕಾರವನ್ನು ಈಗಲೇ ಕೆಡುತ್ತಾರ. ಅಷ್ಟು ತಾಕತ್ತನ್ನು ಪರೀಕ್ಷೆ ಮಾಡ್ತೀವ ಅಂತ ಹೇಳಿ ಬಾಳ ಕಾಯ್ಸಾಕು ಹೋಗ್ಬೇಡ್ರಿ. ಕಾದ್ರಿಲ್ಲ ಕೆಂಡವಾಗಿ ನಿಮ್ಗ ಸುಡ್ತಾರ ಅನ್ನೋದು ನೀವು ನೆನಪಿಡ್ಲಿ. ಸರ್ಕಾರ ಅನ್ನುವುದು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತ ಆಗಿಲ್ಲ, ರೈತರಿಗೆ ಸೀಮಿತ ಆಗೈತೆ. ಅವರ ಓಟನ್ನ ಪಡೆದ ಅವ್ರಿಗೆ ನೀವು ಒಡಮಾಳಿ ಬೀಳಾಕತ್ರ ಅವ್ರು ಬಿಡ್ತಾರ? ಯಾವ್ದೋ ಒಂದು ಡೈಲಾಗ್ ಐತ್ಲಿ, ಬಿಟ್ಟಿದ್ದ ಬಿಡಂಗಿಲ್ಲ,
ಸಿಗದೇ ಇರುವ ಕಾರಣ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ಹಿಂದಿನ ಸರ್ಕಾರ ರೈತರ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಜಾರಿಗೆ ಮಾಡಿದ್ದ ರೈತ ವಿದ್ಯಾನಿಧಿಯನ್ನು ಸಹಿತ ಇಂದಿನ ಸರ್ಕಾರ ಸ್ಥಗಿತ ಮಾಡಿದ್ದು ರೈತರ ಮಕ್ಕಳಿಗೆ ಮಾಡಿದ ದೊಡ್ಡ ಅನ್ಯಾಯ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗದೆ ಹೋಗುವುದೇ ಎಂದರೆ ರೈತರ ಶ್ರಮ ಅಪಮಾನದ ಜೊತೆಗೆ ಅವರಿಗೆ ಮಾಡುವ ದೊಡ್ಡ ದ್ರೋಹ. ನಮ್ಮ ಸಾಮಾಜಿಕ ಜೀವನ, ಆರ್ಥಿಕತೆ ಎಲ್ಲವೂ ಕೃಷಿ ಮೇಲೆ ಅವಲಂಬಿತವಾಗಿದೆ. ಯಾವಾಗ ರೈತರ ಬೆಳೆಗಳಿಗೆ ಸೂಕ್ತ ವರಮಾನ ಸಿಗುವುದಿಲ್ಲವೋ ಅದು ಉಳಿದೆಲ್ಲ ಕ್ಷೇತ್ರಗಳಿಗೂ ಬಾಧಿಸುತ್ತದೆ. ಮುಖ್ಯವಾಗಿ ರೈತರ ಮಕ್ಕಳ ಶಿಕ್ಷಣ, ಮದುವೆ, ವ್ಯವಹಾರ ಎಲ್ಲವೂ ತೊಂದರೆಗೆ ಒಳಗಾಗುತ್ತದೆ. ಮೊದಲೇ ಅವರಿಸಿದ ಬಡತನ ಸಂಕಟಗಳಿಂದ ತೊಂದರೆಗೆ ಒಳಗಾದ ಮಕ್ಕಳ ಶಿಕ್ಷಣಕ್ಕೆ ಇರುವ ಅವಕಾಶಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಕೃಷಿ ಬೆಲೆಯನ್ನು ನಂಬಿಕೊಂಡ ವ್ಯವಹಾರ ಮಾಡುವುದಕ್ಕಾಗಿ ಸಾಲ ಮಾಡಿರುವ ರೈತರು ಇನ್ನಷ್ಟು ಕಷ್ಟಗಳಿಗೆ ಒಳಗಾಗುತ್ತಾರೆ. ಇದನ್ನು ನಿವಾರಿಸಿ ಅವರು ಬದುಕು ಹಸನಾಗಿಸುವುದು ಸರ್ಕಾರದ ದೊಡ್ಡ ಜವಾಬ್ದಾರಿ. ಈ ಕೂಡಲೇ ಪ್ರತಿಭಟನೆ ನಿರತ ರೈತ ಬೇಡಿಕೆಗಳನ್ನು ಆಲಿಸಿ ಅವುಗಳನ್ನು ಕಾಲಮಿತಿ ಒಳಗೆ ಪೂರೈಸಬೇಕು. ಮೊದಲೇ ಮಳೆ ನೆರೆಯಿಂದ ತಮ್ಮ ಕೃಷಿ ಉತ್ಪನ್ನಗಳನ್ನು ಕಳೆದುಕೊಂಡ ರೈತರಿಗೆ ಉಳಿದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಹೋದರೆ ಅವರನ್ನು ಮತ್ತಷ್ಟು ನೋವಿಗೆ ತಳ್ಳಿದಂತಾಗುತ್ತದೆ. ಸರ್ಕಾರ ಅವರ ಬೇಡಿಕೆ ಈಡೇರಿಸದೆ ಹೋದರೆ ರಾಜ್ಯದ ವಿದ್ಯಾರ್ಥಿಗಳು ಕೂಡ ರೈತರನ್ನು ಬೆಂಬಲಿಸಿ ಬೀದಿಗಿಳಿದು ಹೋರಾಟ ಸಿದ್ಧವಿದೆ. ಕೂಡಲೇ ಸರ್ಕಾರ ಗಮನ ಹರಿಸಲು ಒತ್ತಾಯಿಸುತ್ತಿದ್ದೇವೆ.